Hello students, welcome to IFRS videos. In this video we are going to solve one problem from borrowing cost given in your December 2018 question paper. Again it is given for 7 marks. This is a compulsory problem. Every year you will get a problem on borrowing cost for 7 marks. ಸೊ ಈ ಪೇಪರಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅನ್ನೋದನ್ನು ಒಂಚೂರು ಅಬ್ಸರ್ವ್ ಮಾಡಿ. PQR ಕಂಪನಿ ಕನ್ಸ್ಟ್ರಕ್ಟಿಂಗ್ ಪವರ್ ಜನರೇಷನ್ ಪ್ಲಾಂಟ್. PQR ಅನ್ನೋ ಕಂಪನಿ ಒಂದು ಎಲೆಕ್ಟ್ರಿಸಿಟಿ ಪವರ್ ಜನರೇಟಿಂಗ್ ಪ್ಲಾಂಟನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದೆ. ದ ಪ್ರಾಜೆಕ್ಟ್ ರಿಕ್ವೈರ್ಸ್ ಟೋಟಲಿ 12 crores. ಆ ಪ್ರಾಜೆಕ್ಟಿಗೆ ಎಷ್ಟು ದುಡ್ಡು ಬೇಕಪ್ಪ ಅಂದರೆ 12 crores. ವಿಚ್ ಆರ್ ರೈಸ್ಡ್ ಆ್ಯಸ್ ಫಾಲೋಸ್. ಸೊ ಟೋಟಲಿ ಆ ಪ್ರಾಜೆಕ್ಟ್ಗೆ ಬೇಕಾಗಿರುವಂಥದ್ದು 12 crores. ಅದನ್ನು ಒಂದೇ ಕಡೆಯಿಂದ ಫೈನಾನ್ಸು ಡಿಬೆಂಚರು ಲೋನು ತಗೊಳ್ದಿರ ಏನು ಮಾಡ್ತಿದ್ದಾರೆ, ದೇ ಆರ್ ಗೋಯಿಂಗ್ ಫಾರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೋನ್ಸ್. ಸೊ ಈ 12 crores ಯಾವ್ಯಾವ ರೀತಿ ಎಲ್ಲೆಲ್ಲಿಂದ ತಗೊಳ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ನಮಗೆ ಕೊಟ್ಟಿದ್ದಾರೆ. ನೋಡಿದ್ರೆ 1 2 3 4 5 ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್ಸ್ ದೇ ಆರ್ ಟೇಕಿಂಗ್. ಲೆಟ್ ಅಸ್ ಸಿ ಒನ್ ಬೈ ಒನ್. ಫಸ್ಟ್ ಒನ್, 4 crores ಫ್ರಮ್ IFCI, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂದ 4 crore rupees ತಗೊಳ್ತಾ ಇದ್ದಾರೆ. ಅದರ ಟರ್ಮ್ ಬಂದು 10 years, ಇಂಟ್ರೆಸ್ಟ್ ರೇಟು 11%. ಸೊ 4 crores ಲೋನ್ ಫ್ರಮ್ IFCI ಫಾರ್ 10 years, ಇಂಟ್ರೆಸ್ಟ್ ರೇಟ್ ಈಸ್ 11% per annum. The second loan they are taking is 2 crores from HDFC, ಹೌಸಿಂಗ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಸ್ ಕಾರ್ಪೊರೇಷನ್. HDFC ಬ್ಯಾಂಕಿಂದ ಒಂದು ಲೋನ್ ತಗೊಳ್ತಾ ಇದ್ದಾರೆ. ಲೋನ್ ಅಮೌಂಟ್ ಬಂದು 2 crores ಆ್ಯಂಡ್ ದಟ್ ಲೋನ್ ಶುಡ್ ಬಿ ರೀಪೇಯ್ಡ್ ಇನ್ 6 years. ಟರ್ಮ್ ಆಫ್ ದ ಲೋನ್ ಈಸ್ 6 years. ಇಂಟ್ರೆಸ್ಟ್ ರೇಟ್ ಈಸ್ 10%. 2 crores, HDFC Bank, 6 years, 10%. Then the third loan they are taking is 2 crores of loan from SBI, State Bank of India. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ 2 crores ತಗೊಳ್ತಿದ್ದಾರೆ. ಟರ್ಮ್ ಆಫ್ ದ ಲೋನ್ ಬಂದು 4 years, ಇಂಟ್ರೆಸ್ಟ್ ರೇಟು 12% per annum. ದೆನ್ ಅಗೈನ್ ಫೋರ್ತ್ ಒನ್, 3 crores ಫ್ರಮ್ 10% ಡಿಬೆಂಚರ್ಸ್. ನಾಲ್ಕನೇ ಐಟಮು, ಡಿಬೆಂಚರ್ಸ್ ಇಶ್ಯೂ ಮಾಡ್ತಿದ್ದಾರೆ. 3 crores ವರ್ತ್ ಆಫ್ ಡಿಬೆಂಚರ್ಸು. ಅದರ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 10% per annum, ರೀಪೇಯಬಲ್ ಇನ್ 5 years, 5 ವರ್ಷ ಆದಮೇಲೆ ಅದನ್ನು ವಾಪಸ್ ಕೊಡಬೇಕು. ಆ್ಯಂಡ್ ಅಟ್ ಎ ಡಿಸ್ಕೌಂಟ್ ಆಫ್ 5%. ಡಿಸ್ಕೌಂಟ್ ಆಫ್ 5% ಅಂದರೆ ಏನು? 3 crores rupees ವರ್ತ್ ಆಫ್ ಡಿಬೆಂಚರ್ಸನ್ನು ಇವ್ರು ಇಶ್ಯೂ ಮಾಡ್ತಾರೆ. ಆದರೆ ಕಂಪನಿಗೆ ಬರೋವಂಥದ್ದು 3 crores ಬರೋದಿಲ್ಲ, 2 crores 85 lakhs ಮಾತ್ರನೇ ಬರುತ್ತೆ. ಯಾಕೆ 2 crore 85 lakhs ಮಾತ್ರನೇ ಬರುತ್ತೆ ಅಂತಂದರೆ 5% ಡಿಸ್ಕೌಂಟಿನ ಜೊತೆ ಇಶ್ಯೂ ಮಾಡ್ತಿದ್ದಾರೆ. ಸೊ 3 crores ಪ್ಲೇಸಲ್ಲಿ ಕಂಪನಿಗೆ ಬರುವಂಥದ್ದು, PQR ಕಂಪನಿಗೆ ಬರುವಂಥದ್ದು ಎಷ್ಟು? 2 crore 85 lakhs. ಆದರೆ ವೈಲ್ ರೀಪೇಮೆಂಟ್ ದೇ ಹ್ಯಾವ್ ಟು ಮೇಕ್ ಫುಲ್ ಪೇಮೆಂಟ್. ಇಶ್ಯೂ ಮಾಡೋವಾಗ ಡಿಸ್ಕೌಂಟ್ ಕೊಟ್ಟಿದ್ದೀವಿ ಅಂತಂದರೆ ವಾಪಸ್ ಕೊಡೋವಾಗೂ ಡಿಸ್ಕೌಂಟ್ಗೆ ಕೊಡ್ತಾರೆ ಅಂತಲ್ಲ. ವಾಪಸ್ ಕೊಡೋವಾಗ ಏನೂ ಹೇಳಲಿಲ್ಲ ಅಂದರೆ ಅಟ್ ಪಾರ್ ಅಂದರೆ ಫೇಸ್ ವ್ಯಾಲ್ಯೂ ಆರ್ ಸಮ್ಟೈಮ್ಸ್ ಪ್ರೀಮಿಯಮ್ ಅಂತ ಹೇಳಿರ್ತಾರೆ. ಇನ್ ದಿಸ್ ಪ್ರಾಬ್ಲಮ್ ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಮೆನ್ಷನ್ಡ್ ಎನಿ ಪ್ರೀಮಿಯಮ್. ಸೊ ಈ 5% ಡಿಸ್ಕೌಂಟ್ ಇದೆಯಲ್ಲ, ಇದು ಯಾರಿಗೆ ನಷ್ಟ? ಕಂಪನಿಗೆ. ಏಕೆಂತಂದರೆ 3 ಕೋಟಿ ರೂಪಾಯಿಯಷ್ಟು ಡಿಬೆಂಚರ್ಸನ್ನು ಕೊಟ್ಬಿಟ್ಟು ಇವ್ರು ಬರೀ 2 crore 85 lakhs ತಗೊಳ್ತಿದ್ದಾರೆ ಅಂತಂದರೆ ಇವರಿಗೆ ಲಾಸ್ ಆಗುತ್ತೆ. ಅದನ್ನು ನಾವು ಕಾಸ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಬಾರೋಯಿಂಗ್ ಕಾಸ್ಟ್ ಜೊತೆ ಅಮೌಂಟೈಸ್ ಮಾಡಬೇಕಾಗತ್ತೆ ಡಿಸ್ಕೌಂಟ್. I have told you already and I am telling many times, discount on issue of debentures, premium on issue of debentures, both are a part of borrowing cost only. ಡಿಬೆಂಚರ್ಸನ್ನು ಡಿಸ್ಕೌಂಟ್ಗೆ ಇಶ್ಯೂ ಮಾಡಿದ್ರು ಸರಿ, ಪ್ರೀಮಿಯಮ್ಗೆ ರೀಪೇಮೆಂಟ್ ಮಾಡ್ತಾ ಇದ್ರು ಸರಿ, ಇವೆರಡೂ ಕೂಡ. ಆ್ಯಂಡ್ ಇಶ್ಯೂ ಟೈಮಲ್ಲಿ ಬರುವಂತಹ ಪ್ರೀಮಿಯಮ್ ಬೇರೆ. ಡೋಂಟ್ ವರಿ ಅಬೌಟ್ ದಟ್ ಪ್ರೀಮಿಯಮ್. ದಟ್ ಪ್ರೀಮಿಯಮ್ ಈಸ್ ಎ ಪ್ರಾಫಿಟ್ ಫಾರ್ ದ ಕಂಪನಿ. ಬಟ್ ನಾರ್ಮಲಿ ದೇ ವೋಂಟ್ ಇಶ್ಯೂ ಡಿಬೆಂಚರ್ಸ್ ಅಟ್ ಪ್ರೀಮಿಯಮ್. ಒಂದು ಡಿಸ್ಕೌಂಟ್ಗೆ ಇಲ್ಲ ಪಾರ್ಗೆ ಇಶ್ಯೂ ಮಾಡ್ತಾರೆ. ವಾಪಸ್ ಕೊಡಬೇಕಾದ್ರೆ
ಪಾರ್ಗೆ ರೀಪೇಮೆಂಟ್ ಮಾಡ್ಬೋದು ಅಥವಾ ಪ್ರೀಮಿಯಮ್ಗೆ ರೀಪೇಮೆಂಟ್ ಮಾಡ್ಬೋದು. ಪ್ರೀಮಿಯಮ್ಗೆ ರೀಪೇಮೆಂಟ್ ಮಾಡಬೇಕಾದ್ರೆ ಅದು ಕಾಸ್ಟ್, ಬಾರೋಯಿಂಗ್ ಕಾಸ್ಟ್ ಅಂತ ಹೇಳಿ ತೊಗೋಬೇಕಾಗತ್ತೆ. ಆ್ಯಂಡ್ ಸಪೋಸ್ ಸರ್ ಒಂದು ಕ್ವಶನಲ್ಲಿ ಡಿಸ್ಕೌಂಟಿಗೆ ಡಿಬೆಂಚರ್ಸನ್ನು ಇಶ್ಯೂ ಮಾಡಿದ್ದಾರೆ ಮತ್ತು ಪ್ರೀಮಿಯಮ್ ಜೊತೆನೂ ರೀಪೇಮೆಂಟ್ ಮಾಡ್ತಿದ್ದಾರೆ ಅಂತಂದರೆ ಎಸ್, ದಟ್ ಈಸ್ ಎ ಡಬಲ್ ಲಾಸ್. ಅಂದರೆ ಫಾರ್ ಎಕ್ಸಾಂಪಲ್ ಯು ಇಮ್ಯಾಜಿನ್ 100 rupees ಇಸ್ ದ ಕಾಸ್ಟ್ ಆಫ್ ಎ ಡಿಬೆಂಚರ್. ಇಶ್ಯೂ ಮಾಡೋವಾಗ ಅದನ್ನು 95 rupeesಗೆ ಇಶ್ಯೂ ಮಾಡ್ತಿದ್ದಾರೆ, ಅಂದರೆ ಡಿಸ್ಕೌಂಟ್ಗೆ ಇಶ್ಯೂ ಮಾಡ್ತಿದ್ದಾರೆ, ಅಲ್ಲಿ 5 ರೂಪಾಯಿ ಲಾಸ್ ಆಯಿತು. ವಾಪಸ್ ಕೊಡಬೇಕಾದ್ರೆ ಪ್ರೀಮಿಯಮ್ ಜೊತೆ ಕೊಡ್ತಾರಂತೆ, 105 rupees ಕೊಡ್ತಾರಂತೆ, ಅಂದರೆ ಅಲ್ಲಿ ಮತ್ತೆ ಲಾಸ್ ಆಯಿತು. ದೇರ್ ಫೋರ್ ಡಿಸ್ಕೌಂಟಲ್ಲೊಂದು 5 rupees ಲಾಸು, ಇಶ್ಯೂ ಪ್ರೀಮಿಯಮಲ್ಲೊಂದು 5 rupees ಲಾಸು, ಟೋಟಲ್ 10 rupees ಲಾಸು. ಎರಡೂ ಲಾಸನ್ನು ಕೂಡ ನಾವು ಬಾರೋಯಿಂಗ್ ಕಾಸ್ಟ್ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ದಯವಿಟ್ಟು ಗಮನಿಸಿ, ಡೋಂಟ್ ಕನ್ಫ್ಯೂಸ್ ಯುವರ್ ಸೆಲ್ಫ್. ವೆನ್ ಎ ಕಂಪನಿ ಈಸ್ ಇಶ್ಯೂಯಿಂಗ್ ಡಿಬೆಂಚರ್ಸ್ ಅಟ್ ಡಿಸ್ಕೌಂಟ್, ದಟ್ ಡಿಸ್ಕೌಂಟ್ ಅಮೌಂಟ್ ಈಸ್ ಟ್ರೀಟೆಡ್ ಆ್ಯಸ್ ಕಾಸ್ಟ್, ಬಾರೋಯಿಂಗ್ ಕಾಸ್ಟ್ that should be taken. And if it is repaid at premium, again it should be taken as borrowing cost. ಎರಡೂ ಬರುತ್ತೆ. ಒಂದೇ ಪ್ರಾಬ್ಲಮಲ್ಲಿ ಎರಡೂ ಇದ್ದರೆ ಎರಡೂ ತಗೋಬೇಕಾಗತ್ತೆ. ರೈಟ್. ಸೊ 3 crores ಡಿಬೆಂಚರ್ಸ್ ಆಯ್ತಲ್ಲ. ದೆನ್ ಅನದರ್ ಲೋನ್ ಈಸ್ ದೇರ್, 1 crore ಆ್ಯಸ್ ಓವರ್ ಡ್ರಾಫ್ಟ್, ಬ್ಯಾಂಕ್ ಓವರ್ ಡ್ರಾಫ್ಟ್, BOD, ಬ್ಯಾಂಕ್ ಓವರ್ ಡ್ರಾಫ್ಟ್ ತೊಗೊಂಡಿದ್ದಾರೆ 1 ಕೋಟಿ. ಎಲ್ಲಿಂದ? ಕಾರ್ಪೊರೇಷನ್ ಬ್ಯಾಂಕು. ಇಂಟ್ರೆಸ್ಟ್ ರೇಟು 4%. And bank overdraft will not have any term. I have explained in our previous problem also. Bank overdraft is a continuous financial arrangement between the customer and the bank. So ಅದಕ್ಕೊಂದು ಟೈಮ್ ಲಿಮಿಟ್ ಅಂತ ಏನು ಇರೋದಿಲ್ಲ, ಅದನ್ನು ಎಷ್ಟು ಸಲ ಬೇಕಾದ್ರೂ ತಗೊಂಡು ವಾಪಸ್ ಕೊಡ್ತಾ ಇರ್ಬೋದು. ನಾರ್ಮಲಿ ದ ಇಂಟ್ರೆಸ್ಟ್ ರೇಟ್ ವಿಲ್ ಆಲ್ಸೋ ಬಿ ಲೆಸ್ ಫಾರ್ ಬ್ಯಾಂಕ್ overdraft. ಸೊ ಈ 5 types ಆಫ್ ಲೋನ್ಸನ್ನು ಇವರು ತಗೊಂಡಿದ್ದಾರೆ. Other than this, they are giving some additional information. If you see, out of total borrowed fund, rupees 5 crores are kept in HUDCO Bank, Housing and Urban Development Corporation. So out of the total borrowed fund of rupees 5 crores, ಅಂದರೆ ಈಗ ಮೇಲಿನ ಎಲ್ಲ ಡಿಫ್ರೆಂಟ್ ಸೋರ್ಸಸ್ಸಿಂದ ಅವರು 12 crore rupees ಲೋನ್ಸನ್ನು ತಗೊಂಡಿದ್ದಾರಲ್ಲ, ಅದರಲ್ಲಿ out of that borrowed funds 5 crores are kept in HUDCO Bank. 5 crore rupees ಏನು ಮಾಡ್ತಾರೆ ಇವರು HUDCO ಬ್ಯಾಂಕಲ್ಲಿ ಇಡ್ತಾರೆ. ಎಷ್ಟು ಪೀರಿಯಡ್ಗೆ ಇಡ್ತಾರೆ ಅಂದರೆ 6 monthsಗೆ. ಟೆಂಪರರಿಯಾಗಿ ಆ 6 monthsಗೆ ಅವ್ರಿಗೆ ಆ ಫಂಡ್ಸು ಬೇಕಾಗಿಲ್ಲ, ಯೂಸಸ್ ಇಲ್ಲ ಅದಕ್ಕೆ ಅಂತ ಹೇಳಿ ಟೆಂಪರರಿಯಾಗಿ HUDCO ಬ್ಯಾಂಕಲ್ಲಿ ಇಡ್ತಾರೆ. ಆ HUDCO ಬ್ಯಾಂಕ್ ಅವರು 5% ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಡ್ತಾರೆ. So this is an income for us. ಯಾಕೆ ಇನ್ಕಮ್ಮು? ಇದು ಔಟ್ ಆಫ್ ದ ಬಾರೋಡ್ ಫಂಡ್ ತಗೊಂಡಿರೋ ಲೋನ್ಗಳಿಂದ 5 ಕೋಟಿ ರೂಪಾಯಿಗಳನ್ನು HUDCO ಬ್ಯಾಂಕಲ್ಲಿ ಇವರು ಡೆಪಾಸಿಟ್ ಮಾಡಿರ್ತಾರೆ. ಯಾವಾಗ ಡೆಪಾಸಿಟ್ ಮಾಡಿರ್ತಾರೋ ಬ್ಯಾಂಕ್ ಅವರು ನಮಗೆ ಬಡ್ಡಿ ಕೊಡ್ತಾರೆ, ಬ್ಯಾಂಕ್ ಅವರು ನಮಗೆ ದುಡ್ಡು ಕೊಡ್ತಾರೆ ಅಂತಂದರೆ ದಟ್ ಈಸ್ ಅನ್ ಇನ್ಕಮ್ ಫಾರ್ ಅಸ್, ದಟ್ ಈಸ್ ಫಾರ್ ದ ಕಂಪನಿ. ದೇರ್ಫೋರ್ ಇಟ್ ಈಸ್ ಎ ಟೆಂಪರರಿ ಇನ್ಕಮ್ ಅರ್ನ್ಡ್ ಔಟ್ ಆಫ್ ಬಾರೋಡ್ ಫಂಡ್ಸ್. ಯಾರ ದುಡ್ಡು? ನಮ್ಮದೇ ದುಡ್ಡು. ಅದು ನಾವು ಲೋನ್ ತೊಗೊಂಡಿದ್ವಿ IFCIಯಲ್ಲಿ, HDFCಯಲ್ಲಿ, SBIಯಲ್ಲಿ, ಡಿಬೆಂಚರ್ಸಲ್ಲಿ, ಕಾರ್ಪೊರೇಷನ್ ಬ್ಯಾಂಕಲ್ಲಿ, ಎಲ್ಲ ಕಡೆ ಸ್ವಲ್ಪ ನಾವು ಲೋನ್ ತೊಗೊಂಡು ಬಂದು ಒಂದು ಸ್ವಲ್ಪ ದುಡ್ಡನ್ನು ಯಾವುದೋ ಒಂದು ಈ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರಲ್ಲ ಇವರು, ಪವರ್ ಜನ್ರೇಷನ್ ಪ್ಲ್ಯಾಂಟು, ಆ ಪವರ್ ಜನ್ರೇಷನ್ ಪ್ಲ್ಯಾಂಟಲ್ಲಿ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಕ್ಕೆ ಸ್ವಲ್ಪ ದುಡ್ಡು ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ದುಡ್ಡು ಏನು ಇವ್ರ ಹತ್ರ ಸ್ಪೇರ್ ಆಗಿ, ಅನ್ಯೂಸ್ಡ್ ಆಗಿ, ಐಡಿಲ್ ಆಗಿ ಇರುತ್ತಲ್ಲ, ಅದನ್ನು ಸುಮ್ಮನೆ ಯಾಕಿರಲಿ ಅದು ಅಂತ ಟೆಂಪರರಿಯಾಗಿ ಅದನ್ನು HUDCO ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದರು. ಬರೀ 6 monthsಗೋಸ್ಕರ ಮಾತ್ರ ಇನ್ವೆಸ್ಟ್ ಮಾಡಿದರು. ಆ 6 monthsಗೆ ಅವರಿಗೆ 5% ರೇಟಲ್ಲಿ ಇವ್ರಿಗೆ ಬಡ್ಡಿ ಬರುತ್ತೆ. ಇದು ಇನ್ಕಮ್ ಆಗುತ್ತೆ. ಇದು ಬಾರೋಯಿಂಗ್ ಕಾಸ್ಟಿಂದ ಲೆಸ್ ಆಗಬೇಕು. ನೋಡಿ, ಇನ್ ದ ಪ್ರೀವಿಯಸ್ ಎಲ್ಲ ಪ್ರಾಬ್ಲಮ್ಸಲ್ಲೂ ನಾವೇನು ಮಾಡ್ತಾಯಿದ್ವಿ, ಎಲ್ಲನೂ ಆ್ಯಡ್ ಮಾಡ್ಕೊಳ್ತಾ ಬರ್ತಾಯಿದ್ವಿ. ವೇರಿಯಸ್ ಇಂಟ್ರೆಸ್ಟ್ಸು ಆ್ಯಡ್ ಮಾಡ್ತೀವಿ, ಡಿಸ್ಕೌಂಟ್ ಆನ್ ಡಿಬೆಂಚರ್ಸು, ಪ್ರೀಮಿಯಮ್ ಆನ್ ಡಿಬೆಂಚರ್ಸು, ಇವೆಲ್ಲನೂ ಆ್ಯಡ್ ಮಾಡ್ತಾನೆ ಬರ್ತೀವಿ. ಯಾಕೆಂದರೆ ಅವೆಲ್ಲ ಕಾಸ್ಟ್ಗಳು, ಎಕ್ಸ್ಪೆಂಡಿಚರ್ಸು, ಲಾಸಸ್ಸು. ಆದರೆ ಇಲ್ಲಿ ದ ಕಂಪನಿ ಈಸ್ ಅರ್ನಿಂಗ್ ಎನ್ ಇನ್ಕಮ್ by keeping a deposit in a HUDCO bank. Therefore, it is an income. This income should be deducted. This income should be subtracted from the borrowing cost. Then see the last point.
IFCI bank loan is borrowed through consultation and the consultancy charges are 2% of the total amount. Consultancy charges ನಿಮಗೆ ಗೊತ್ತೇ ಇದೆ, ಅದನ್ನು ಮತ್ತೆ ನಾವಲ್ಲಿ ಚಾರ್ಜ್ ಮಾಡಬೇಕಾಗತ್ತೆ ಡಿವೈಡೆಡ್ ಬೈ ದಿ ಟೋಟಲ್ ಲೈಫ್ ಆಫ್ ದ ಬ್ಯಾಂಕ್ ಲೋನ್. IFCI ಬ್ಯಾಂಕ್ ಲೋನ್ ಎಷ್ಟು 10 ಇಯರ್ಸ್ ಇದೆ, ಸೊ ಅದನ್ನು 10 ಇಯರ್ಸ್ಗೆ ನಾವು ಏನು ಮಾಡಬೇಕಾಗತ್ತೆ, ಯು ಹ್ಯಾವ್ ಟು ಅಮಾರ್ಟೈಸ್. Let us proceed to the solution part for this. Yes, now ಒಂದೊಂದಾಗಿ ಲೋನ್ ಮೇಲೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾ ಬನ್ನಿ. ಮೊದಲನೇ ಲೋನ್ ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ IFCI ಲೋನು 4 crores ಇಂಟು 11/100. ಯಾಕೆಂದರೆ 11% ಇಂಟ್ರೆಸ್ಟ್ ಅಂತ ಹೇಳಿದಾರಲ್ಲ. ಎಸ್, 11% ಇಂಟ್ರೆಸ್ಟು, ಅಮೌಂಟ್ 4 crores. So 4 crores into 11/100 interest to you are getting 44 lakhs. 44 lakhs. Then interest on loan from HDFC bank. HDFC bank in the loan is to 2 crores ide. Adar mele interest to 10%. So 2 crores into 10/100 you are getting 20 lakhs interest. Then moornedu interest on loan from SBI. Again 2 crores. Interest rate 12%, 2 crores into 12/100 it should be 24 lakhs. ಅದಾದ ಮೇಲೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು 3 crores 10%, 3 crores into 10/100 you should get 30 lakhs. Then interest on bank overdraft from Corporation Bank. Overdraft ಮೇಲೆ 1 crore ಎಷ್ಟು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟು ಅಂತ ಹೇಳಿದ್ದಾರೆ ಒಂದು ಸ್ವಲ್ಪ ನೋಡಿ, 4% ಇಂಟ್ರೆಸ್ಟು. Yes, so 1 crore into 4/100 that comes to 4 lakh rupees. So 5 different loans, ಎಲ್ಲಾದ್ರ ಮೇಲೇನೂ ಇಂಟ್ರೆಸ್ಟ್ ತೊಗೊಂಡಿದ್ದೀವಿ. ಒಂದು 4 crores 11% ಇಫ್ಕಿ ಲೋನು ಆಯಿತು, 2 crores HDFC ಲೋನು 10% ಆಯಿತು, ಇಂಟ್ರೆಸ್ಟ್ ಆನ್ SBI 2 crores 12% ಆಯಿತು, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 3 crores 10% ಡನ್, ಓವರ್ ಡ್ರಾಫ್ಟು 4% 1 crore ಡನ್. ಸೊ ಎಲ್ಲ ಇಂಟ್ರೆಸ್ಟ್ಗಳನ್ನು ತಗೊಂಡಾಯಿತು. ಈಗ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಸಪರೇಟಾಗಿ ಮೆನ್ಷನ್ ಮಾಡಿಲ್ಲ, ಬಟ್ ನಮಗೆ ಇಲ್ಲೇ ಹೇಳಿದ್ದಾರೆ 3 crores 10% ಡಿಬೆಂಚರ್ಸ್ 5% ಅಟ್ 5% ಡಿಸ್ಕೌಂಟ್ ಅಂತ ಹೇಳಿದಾರಲ್ಲ, ಆ ಡಿಸ್ಕೌಂಟನ್ನು ನಾವಿಲ್ಲಿ ಲಾಸ್ ಅಂತ ಹೇಳಿ ತೊಗೋಬೇಕಾಗತ್ತೆ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸು 3 crores into 5/100 ಆ್ಯಂಡ್ ವಾಟ್ ಈಸ್ ದ ಲೈಫ್ ಆಫ್ ದ debentures 5 years. Therefore 3 crores into 5/100 divided by 5 years you will get 3 lakhs. Then consultancy charges for IFCI loan. IFCI loan consultancy ಬಗ್ಗೆ ಏನು ಹೇಳಿದ್ದಾರೆ, 2% of the total amount. IFCI loan is to 4 crores. 4 crores ಅಲ್ಲಿ 2% you have to calculate, that comes to 20 lakhs. Divided by 10 years that should come to yes, IFCI bank loan consultation ಬಂದು 2% of the loan amount 4 crores ಇದೆ. ಸೊ 4 crores ಅಲ್ಲಿ 1% should come to 4 lakhs, 2% should come to 8 lakhs. The term of the loan is 10 years. That should be divided by 10 years. 4 crores into 2/100 divided by 10 years. Just use your calculators and see if the amount is correct. I think that should be 80,000 rupees. 4 ಕೋಟಿ ರೂಪಾಯಿಗಳ ಮೇಲೆ 2%, ಅಂದರೆ 4 crores into 2/100 divided by 10 years. ಯಾಕೆ 10 years ಅಂದರೆ ಲೈಫ್ ಆಫ್ ದ ಲೋನ್. ಸೊ ದಟ್ ಶುಡ್ ಕಮ್ ಟು 80,000. ದೆನ್ ಒನ್ಸ್ ಯು ಗೆಟ್ ಆಲ್ ದೀಸ್ ಅಮೌಂಟ್ಸ್, ಜಸ್ಟ್ ಟೋಟಲ್ ದಿಸ್ ಬಾರೋಯಿಂಗ್ ಕಾಸ್ಟ್, ಈ ಬಾರೋಯಿಂಗ್ ಕಾಸ್ಟ್ಗಳನ್ನೆಲ್ಲ ಟೋಟಲ್ ಮಾಡಿಕೊಂಡು ಅದರಿಂದ ಲೆಸ್ ಟೆಂಪರರಿ ಇನ್ಕಮ್. ಯಾವುದು ಟೆಂಪರರಿ ಇನ್ಕಮ್ಮು? ದಿ ಅಮೌಂಟ್ ಆಫ್ 5 crores ಇನ್ವೆಸ್ಟೆಡ್ ಇನ್ ಹುಡ್ಕೋ ಬ್ಯಾಂಕ್. ಹುಡ್ಕೋ ಬ್ಯಾಂಕಲ್ಲಿ 5 crore rupees ಇವರು ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ 6 monthsಗೋಸ್ಕರ. ಸೊ ಅದ್ರ ಮೇಲೆ ಬರುವಂಥ ಬಡ್ಡಿ 5 crores into 5/100 into 6/12. 6 monthsಗೋಸ್ಕರ ಮಾತ್ರ ಅವ್ರು ಮಾಡಿರೋದ್ರಿಂದ into 6/12. ಸೊ ದಟ್ ಶುಡ್ ಕಮ್ ಟು 12,50,000. ಅದನ್ನು ಲೆಸ್ ಮಾಡಿ, ಅದನ್ನು ಲೆಸ್ ಮಾಡಿದ್ರೆ ಫೈನಲ್ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಆ್ಯಸ್ ಪರ್ IAS 23 ಯು ಶುಡ್ ಗೆಟ್ 1,13,30,000. Just solve this problem on your own by using your calculator and calculations.
ಕ್ಯಾಲ್ಕುಲೇಷನ್ಸ್ ಏನಾದ್ರು ಸರಿ ಇದೆಯಾ ಅನ್ನೋದು ನೋಡ್ಕೊಳ್ಳಿ. ಮೋಸ್ಟ್ ಪ್ರಾಬಬ್ಲಿ ದಟ್ ಶುಡ್ ಬಿ ಕರೆಕ್ಟ್. ದಿ ಆನ್ಸರ್ ಶುಡ್ ಬಿ 1,13,30,000 ಶುಡ್ ಬಿ ದ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಆಸ್ ಪರ್ IAS 23.